ಸಿಎಂ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಇವರ ಭೇಟಿ ಇತ್ತಲ್ಲ, ಇದರ ಬಗ್ಗೆ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ರಾಜ್ಯದ ಹಿತಕ್ಕಿಂತ ಹೈಕಮಾಂಡ್ ಹೆಚ್ಚಾಯ್ತಾ ಇವರಿಗೆ? ಎಕ್ಸ್ ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಿಂಗಂತೇಳಿ ಪೋಸ್ಟ್ ಮಾಡಿದ್ದಾರೆ. ಜರ್ಮನಿ ಚಾನ್ಸಲರ್ ನಮ್ಮ ರಾಜ್ಯಕ್ಕೆ ಆಗಮಿಸಿದ್ರು, ಆದರೆ ಸಿಎಂ ಜರ್ಮನಿ ಚಾನ್ಸಲರ್ ಅನ್ನ ಸ್ವಾಗತಿಸಿಲ್ಲ. ಬದಲಾಗಿ ರಾಹುಲ್ ಸ್ವಾಗತಕ್ಕೆ ಸಾಲುಗಟ್ಟಿ ನಿಂತಿದ್ರು. ಇದು ಕೇವಲ ಶಿಷ್ಟಾಚಾರದ ಲೋಪ ಅಲ್ವೇ ಅಲ್ಲ, ಕರ್ನಾಟಕದ ಹಿತಾಸಕ್ತಿಗೆ ಇವರು ಮಾಡಿದಂತ ದ್ರೋಹ ಅಂತೇಳಿ ಹೇಳಿದ್ದಾರೆ. ಟ್ವೀಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಹಾ ಅಪರಾಧ ಆಗ್ತಾ ಇತ್ತು ಅನ್ನೋದು ಆರ್ ಅಶೋಕ್ ಅವರ ಮಾತು ಆಗಿತ್ತು. ಜರ್ಮನಿಯ ಚಾನ್ಸಲರ್ ರಾಜ್ಯಕ್ಕೆ ಬಂದಾಗ ರಾಜ್ಯದ ಹಿತಾಸಕ್ತಿ ಇವರಿಗೆ ಮುಖ್ಯ ಆಗಿರಲಿಲ್ಲ. ಇವರಿಗೆ ರಾಹುಲ್ ಗಾಂಧಿ ಅವರ ಹಿತಾಸಕ್ತಿಯ ಮುಖ್ಯ ಆಗಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಆರ್ ಅಶೋಕ್. ಆರ್ ಅಶೋಕ್ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಜರ್ಮನಿಯ ಚಾನ್ಸಲರ್ ಬಂದಾಗ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೆಲ್ಕಮ್ ಮಾಡ್ಕೋಬೇಕಾಗಿತ್ತು, ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು, ಆದರೆ ಅವರು ಅದನ್ನು ಮಾಡಿಲ್ಲ. ಆದರೆ ರಾಹುಲ್ ಗಾಂಧಿ ಅವರು ಬಂದ್ರು ಅನ್ನೋ ಕಾರಣಕ್ಕೋಸ್ಕರ ಸಾಲುಗಟ್ಟಿ ಕೆಜೆ ಜಾರ್ಜ್ ಪಕ್ಕದಲ್ಲಿದ್ದಾರೆ, ಡಿಕೆ ಶಿವಕುಮಾರ್ ಇದ್ದಾರೆ, ಎಲ್ಲರೂ ಕೂಡ ಸಾಲುಗಟ್ಟಿ ಅವರನ್ನ ಬರ್ಮಾಡ್ಕೊಂಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ಇದರಲ್ಲಿ ಅರ್ಥ ಆಗುತ್ತೆ ಸಿದ್ದರಾಮಯ್ಯನವರಿಗೆ ರಾಜ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆ, ಹಿತಾಸಕ್ತಿ ಇದೆ ಅನ್ನೋದು ಅರ್ಥ ಆಗುತ್ತೆ ಅನ್ನೋದನ್ನ ವ್ಯಂಗ್ಯವಾಗಿ ಟ್ವೀಟ್ ಮಾಡೋ ಮೂಲಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಇವರ ಭೇಟಿ ಇತ್ತಲ್ಲ, ಇದರ ಬಗ್ಗೆ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ರಾಜ್ಯದ ಹಿತಕ್ಕಿಂತ ಹೈಕಮಾಂಡ್ ಹೆಚ್ಚಾಯ್ತಾ ಇವರಿಗೆ? ಎಕ್ಸ್ ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಿಂಗಂತೇಳಿ ಪೋಸ್ಟ್ ಮಾಡಿದ್ದಾರೆ. ಜರ್ಮನಿ ಚಾನ್ಸಲರ್ ನಮ್ಮ ರಾಜ್ಯಕ್ಕೆ ಆಗಮಿಸಿದ್ರು, ಆದರೆ ಸಿಎಂ ಜರ್ಮನಿ ಚಾನ್ಸಲರ್ ಅನ್ನ ಸ್ವಾಗತಿಸಿಲ್ಲ. ಬದಲಾಗಿ ರಾಹುಲ್ ಸ್ವಾಗತಕ್ಕೆ ಸಾಲುಗಟ್ಟಿ ನಿಂತಿದ್ರು. ಇದು ಕೇವಲ ಶಿಷ್ಟಾಚಾರದ ಲೋಪ ಅಲ್ವೇ ಅಲ್ಲ, ಕರ್ನಾಟಕದ ಹಿತಾಸಕ್ತಿಗೆ ಇವರು ಮಾಡಿದಂತ ದ್ರೋಹ ಅಂತೇಳಿ ಹೇಳಿದ್ದಾರೆ. ಟ್ವೀಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಹಾ ಅಪರಾಧ ಆಗ್ತಾ ಇತ್ತು ಅನ್ನೋದು ಆರ್ ಅಶೋಕ್ ಅವರ ಮಾತು ಆಗಿತ್ತು. ಜರ್ಮನಿಯ ಚಾನ್ಸಲರ್ ರಾಜ್ಯಕ್ಕೆ ಬಂದಾಗ ರಾಜ್ಯದ ಹಿತಾಸಕ್ತಿ ಇವರಿಗೆ ಮುಖ್ಯ ಆಗಿರಲಿಲ್ಲ. ಇವರಿಗೆ ರಾಹುಲ್ ಗಾಂಧಿ ಅವರ ಹಿತಾಸಕ್ತಿಯ ಮುಖ್ಯ ಆಗಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಆರ್ ಅಶೋಕ್. ಆರ್ ಅಶೋಕ್ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಜರ್ಮನಿಯ ಚಾನ್ಸಲರ್ ಬಂದಾಗ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೆಲ್ಕಮ್ ಮಾಡ್ಕೋಬೇಕಾಗಿತ್ತು, ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು, ಆದರೆ ಅವರು ಅದನ್ನು ಮಾಡಿಲ್ಲ. ಆದರೆ ರಾಹುಲ್ ಗಾಂಧಿ ಅವರು ಬಂದ್ರು ಅನ್ನೋ ಕಾರಣಕ್ಕೋಸ್ಕರ ಸಾಲುಗಟ್ಟಿ ಕೆಜೆ ಜಾರ್ಜ್ ಪಕ್ಕದಲ್ಲಿದ್ದಾರೆ, ಡಿಕೆ ಶಿವಕುಮಾರ್ ಇದ್ದಾರೆ, ಎಲ್ಲರೂ ಕೂಡ ಸಾಲುಗಟ್ಟಿ ಅವರನ್ನ ಬರ್ಮಾಡ್ಕೊಂಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ಇದರಲ್ಲಿ ಅರ್ಥ ಆಗುತ್ತೆ ಸಿದ್ದರಾಮಯ್ಯನವರಿಗೆ ರಾಜ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆ, ಹಿತಾಸಕ್ತಿ ಇದೆ ಅನ್ನೋದು ಅರ್ಥ ಆಗುತ್ತೆ ಅನ್ನೋದನ್ನ ವ್ಯಂಗ್ಯವಾಗಿ ಟ್ವೀಟ್ ಮಾಡೋ ಮೂಲಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಇವರ ಭೇಟಿ ಇತ್ತಲ್ಲ, ಇದರ ಬಗ್ಗೆ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ರಾಜ್ಯದ ಹಿತಕ್ಕಿಂತ ಹೈಕಮಾಂಡ್ ಹೆಚ್ಚಾಯ್ತಾ ಇವರಿಗೆ? ಎಕ್ಸ್ ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಿಂಗಂತೇಳಿ ಪೋಸ್ಟ್ ಮಾಡಿದ್ದಾರೆ. ಜರ್ಮನಿ ಚಾನ್ಸಲರ್ ನಮ್ಮ ರಾಜ್ಯಕ್ಕೆ ಆಗಮಿಸಿದ್ರು, ಆದರೆ ಸಿಎಂ ಜರ್ಮನಿ ಚಾನ್ಸಲರ್ ಅನ್ನ ಸ್ವಾಗತಿಸಿಲ್ಲ. ಬದಲಾಗಿ ರಾಹುಲ್ ಸ್ವಾಗತಕ್ಕೆ ಸಾಲುಗಟ್ಟಿ ನಿಂತಿದ್ರು. ಇದು ಕೇವಲ ಶಿಷ್ಟಾಚಾರದ ಲೋಪ ಅಲ್ವೇ ಅಲ್ಲ, ಕರ್ನಾಟಕದ ಹಿತಾಸಕ್ತಿಗೆ ಇವರು ಮಾಡಿದಂತ ದ್ರೋಹ ಅಂತೇಳಿ ಹೇಳಿದ್ದಾರೆ. ಟ್ವೀಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಹಾ ಅಪರಾಧ ಆಗ್ತಾ ಇತ್ತು ಅನ್ನೋದು ಆರ್ ಅಶೋಕ್ ಅವರ ಮಾತು ಆಗಿತ್ತು. ಜರ್ಮನಿಯ ಚಾನ್ಸಲರ್ ರಾಜ್ಯಕ್ಕೆ ಬಂದಾಗ ರಾಜ್ಯದ ಹಿತಾಸಕ್ತಿ ಇವರಿಗೆ ಮುಖ್ಯ ಆಗಿರಲಿಲ್ಲ. ಇವರಿಗೆ ರಾಹುಲ್ ಗಾಂಧಿ ಅವರ ಹಿತಾಸಕ್ತಿಯ ಮುಖ್ಯ ಆಗಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಆರ್ ಅಶೋಕ್. ಆರ್ ಅಶೋಕ್ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಜರ್ಮನಿಯ ಚಾನ್ಸಲರ್ ಬಂದಾಗ ಅವರನ್ನ ರಾಜ್ಯದ ಮುಖ್ಯಮಂತ್ರಿ
ಸಿದ್ದರಾಮಯ್ಯನವರು ವೆಲ್ಕಮ್ ಮಾಡ್ಕೋಬೇಕಾಗಿತ್ತು, ಏರ್ಪೋರ್ಟ್ ಹೋಗಬೇಕಾಗಿತ್ತು. ಆದ್ರೆ ಅವರು ಅದನ್ನ ಮಾಡಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ಬಂದ್ರು ಅನ್ನೋ ಕಾರಣಕ್ಕೋಸ್ಕರ ಸಾಲುಗಟ್ಟಿ ಕೆಜೆ ಜಾರ್ಜ್ ಪಕ್ಕದಲ್ಲಿದ್ದಾರೆ, ಡಿಕೆ ಶಿವಕುಮಾರ್ ಇದ್ದಾರೆ, ಎಲ್ಲರೂ ಕೂಡ ಸಾಲುಗಟ್ಟಿ ಅವರನ್ನ ಬರ್ಮಾಡ್ಕೊಂಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ಇದರಲ್ಲಿ ಅರ್ಥ ಆಗುತ್ತೆ ಸಿದ್ದರಾಮಯ್ಯನವರಿಗೆ ರಾಜ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆ, ಹಿತಾಸಕ್ತಿ ಇದೆ ಅನ್ನೋದು ಅರ್ಥ ಆಗುತ್ತೆ ಅನ್ನೋದನ್ನ ವ್ಯಂಗ್ಯವಾಗಿ ಟ್ವೀಟ್ ಮಾಡೋ ಮೂಲಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಇವರ ಭೇಟಿ ಇತ್ತಲ್ಲ, ಇದರ ಬಗ್ಗೆ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ರಾಜ್ಯದ ಹಿತಕ್ಕಿಂತ ಹೈಕಮಾಂಡ್ ಹೆಚ್ಚಾಯ್ತಾ ಇವರಿಗೆ? ಎಕ್ಸ್ ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಿಂಗಂತೇಳಿ ಪೋಸ್ಟ್ ಮಾಡಿದ್ದಾರೆ. ಜರ್ಮನಿ ಚಾನ್ಸಲರ್ ನಮ್ಮ ರಾಜ್ಯಕ್ಕೆ ಆಗಮಿಸಿದ್ರು, ಆದರೆ ಸಿಎಂ ಜರ್ಮನಿ ಚಾನ್ಸಲರ್ ಅನ್ನ ಸ್ವಾಗತಿಸಿಲ್ಲ. ಬದಲಾಗಿ ರಾಹುಲ್ ಸ್ವಾಗತಕ್ಕೆ ಸಾಲುಗಟ್ಟಿ ನಿಂತಿದ್ರು. ಇದು ಕೇವಲ ಶಿಷ್ಟಾಚಾರದ ಲೋಪ ಅಲ್ವೇ ಅಲ್ಲ, ಕರ್ನಾಟಕದ ಹಿತಾಸಕ್ತಿಗೆ ಇವರು ಮಾಡಿದಂತ ದ್ರೋಹ ಅಂತೇಳಿ ಹೇಳಿದ್ದಾರೆ. ಟ್ವೀಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಹಾ ಅಪರಾಧ ಆಗ್ತಾ ಇತ್ತು ಅನ್ನೋದು ಆರ್ ಅಶೋಕ್ ಅವರ ಮಾತು ಆಗಿತ್ತು. ಜರ್ಮನಿಯ ಚಾನ್ಸಲರ್ ರಾಜ್ಯಕ್ಕೆ ಬಂದಾಗ ರಾಜ್ಯದ ಹಿತಾಸಕ್ತಿ ಇವರಿಗೆ ಮುಖ್ಯ ಆಗಿರಲಿಲ್ಲ, ಇವರಿಗೆ ರಾಹುಲ್ ಗಾಂಧಿ ಅವರ ಹಿತಾಸಕ್ತಿಯ ಮುಖ್ಯ ಆಗಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಆರ್ ಅಶೋಕ್. ಆರ್ ಅಶೋಕ್ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಜರ್ಮನಿಯ ಚಾನ್ಸಲರ್ ಬಂದಾಗ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೆಲ್ಕಮ್ ಮಾಡ್ಕೋಬೇಕಾಗಿತ್ತು, ಏರ್ಪೋರ್ಟ್ ಹೋಗಬೇಕಾಗಿತ್ತು. ಆದ್ರೆ ಅವರು ಅದನ್ನ ಮಾಡಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ಬಂದ್ರು ಅನ್ನೋ ಕಾರಣಕ್ಕೋಸ್ಕರ ಸಾಲುಗಟ್ಟಿ ಕೆಜೆ ಜಾರ್ಜ್ ಪಕ್ಕದಲ್ಲಿದ್ದಾರೆ, ಡಿಕೆ ಶಿವಕುಮಾರ್ ಇದ್ದಾರೆ, ಎಲ್ಲರೂ ಕೂಡ ಸಾಲುಗಟ್ಟಿ ಅವರನ್ನ ಬರ್ಮಾಡ್ಕೊಂಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ಇದರಲ್ಲಿ ಅರ್ಥ ಆಗುತ್ತೆ ಸಿದ್ದರಾಮಯ್ಯನವರಿಗೆ ರಾಜ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆ, ಹಿತಾಸಕ್ತಿ ಇದೆ ಅನ್ನೋದು ಅರ್ಥ ಆಗುತ್ತೆ ಅನ್ನೋದನ್ನ ವ್ಯಂಗ್ಯವಾಗಿ ಟ್ವೀಟ್ ಮಾಡೋ ಮೂಲಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಇವರ ಭೇಟಿ ಇತ್ತಲ್ಲ, ಇದರ ಬಗ್ಗೆ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ರಾಜ್ಯದ ಹಿತಕ್ಕಿಂತ ಹೈಕಮಾಂಡ್ ಹೆಚ್ಚಾಯ್ತಾ ಇವರಿಗೆ? ಎಕ್ಸ್ ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಿಂಗಂತೇಳಿ ಪೋಸ್ಟ್ ಮಾಡಿದ್ದಾರೆ. ಜರ್ಮನಿ ಚಾನ್ಸಲರ್ ನಮ್ಮ ರಾಜ್ಯಕ್ಕೆ ಆಗಮಿಸಿದ್ರು, ಆದರೆ ಸಿಎಂ ಜರ್ಮನಿ ಚಾನ್ಸಲರ್ ಅನ್ನ ಸ್ವಾಗತಿಸಿಲ್ಲ. ಬದಲಾಗಿ ರಾಹುಲ್ ಸ್ವಾಗತಕ್ಕೆ ಸಾಲುಗಟ್ಟಿ ನಿಂತಿದ್ರು. ಇದು ಕೇವಲ ಶಿಷ್ಟಾಚಾರದ ಲೋಪ ಅಲ್ವೇ ಅಲ್ಲ, ಕರ್ನಾಟಕದ ಹಿತಾಸಕ್ತಿಗೆ ಇವರು ಮಾಡಿದಂತ ದ್ರೋಹ ಅಂತೇಳಿ ಹೇಳಿದ್ದಾರೆ. ಟ್ವೀಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಹಾ ಅಪರಾಧ ಆಗ್ತಾ ಇತ್ತು ಅನ್ನೋದು ಆರ್ ಅಶೋಕ್ ಅವರ ಮಾತು ಆಗಿತ್ತು. ಜರ್ಮನಿಯ ಚಾನ್ಸಲರ್ ರಾಜ್ಯಕ್ಕೆ ಬಂದಾಗ ರಾಜ್ಯದ ಹಿತಾಸಕ್ತಿ ಇವರಿಗೆ ಮುಖ್ಯ ಆಗಿರಲಿಲ್ಲ, ಇವರಿಗೆ ರಾಹುಲ್ ಗಾಂಧಿ ಅವರ ಹಿತಾಸಕ್ತಿಯ ಮುಖ್ಯ ಆಗಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಆರ್ ಅಶೋಕ್. ಆರ್ ಅಶೋಕ್ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಜರ್ಮನಿಯ ಚಾನ್ಸಲರ್ ಬಂದಾಗ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೆಲ್ಕಮ್ ಮಾಡ್ಕೋಬೇಕಾಗಿತ್ತು, ಏರ್ಪೋರ್ಟ್ ಹೋಗಬೇಕಾಗಿತ್ತು. ಆದ್ರೆ ಅವರು ಅದನ್ನ ಮಾಡಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ಬಂದ್ರು ಅನ್ನೋ ಕಾರಣಕ್ಕೋಸ್ಕರ ಸಾಲುಗಟ್ಟಿ ಕೆಜೆ ಜಾರ್ಜ್ ಪಕ್ಕದಲ್ಲಿದ್ದಾರೆ, ಡಿಕೆ ಶಿವಕುಮಾರ್ ಇದ್ದಾರೆ, ಎಲ್ಲರೂ ಕೂಡ ಸಾಲುಗಟ್ಟಿ ಅವರನ್ನ ಬರ್ಮಾಡ್ಕೊಂಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ಇದರಲ್ಲಿ ಅರ್ಥ ಆಗುತ್ತೆ ಸಿದ್ದರಾಮಯ್ಯನವರಿಗೆ ರಾಜ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆ, ಹಿತಾಸಕ್ತಿ ಇದೆ ಅನ್ನೋದು ಅರ್ಥ ಆಗುತ್ತೆ ಅನ್ನೋದನ್ನ ವ್ಯಂಗ್ಯವಾಗಿ ಟ್ವೀಟ್ ಮಾಡೋ ಮೂಲಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ.